ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೇಲೆ ಏನೋ ಬಹಳ ಲಘುವಾಗೆಲ್ಲ ಮಾತಾಡ್ಕೊಂಡವ್ರೆ. ಬೆಲೆ ಹೇಳ್ತಾ ಇರೋದು ಅದನ್ನೇ ನಾನು ಹೇಳ್ತಾ ಇರೋದು. ಇಲ್ಲಿ ಏನ್ ಮಾತಾಡಿದಾರೆ ಅನ್ನೋದಕ್ಕೆ, ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕೆಲ್ಲ SEZ ಆಗಬೇಕಾದ್ರೆ ಹೊರಗಡೆ ಆಗಬೇಕು. ಬೆಂಗಳೂರು ಸುತ್ತಮುತ್ತ ಇರುವಂತ ಇದೇ ಶಿವಕುಮಾರ್ ಇರುವಂತ ಜಮೀನು ರಿಯಲ್ ಎಸ್ಟೇಟ್ ವ್ಯಾಪಾರಕ್ಕಲ್ಲ, ರಸ್ತೆ ಅಥವಾ ಏನೋ ಒಂದು ಉತ್ತಮವಂತ ಕೆಲಸಕ್ಕಿದ್ದರೆ ರೈತರು ತಲೆಬಾಗುತ್ತಾನೆ. ಆದರೆ ತನ್ನ ಜಮೀನನ್ನು ಬಲವಂತವಾಗಿ ತೆಗೆದುಕೊಳ್ಳುವುದು ಎಂದರೆ ಈ ಏರಿಯಾವನ್ನು ನೋಟಿಫಿಕೇಶನ್ ಮಾಡಿದಂಥ ಸಂದರ್ಭದಲ್ಲಿ, ಒಂದು ಹಳ್ಳಿಯನ್ನು ಘೋಷಣೆ ಮಾಡುವಂತ ಸಂದರ್ಭದಲ್ಲಿ 700 ಹಳ್ಳಿಗಳು, ರಾಮನಗರವೋ ಸೋಲೂರೋ ಇದೆಲ್ಲ ಹೇಳಿದ್ರು. ನಿನ್ನದು ನೋಟಿಫಿಕೇಶನ್ ಆಗುತ್ತಿದೆ ನೋಡಲಿ ಬರೆದು ಬಿಟ್ಟಿದ್ದಾರೆ ಅಂತ ಇವ್ರಿಗೆ ಕೆಲವು ರೈತರುಗಳು ರೈತರ ಹತ್ರ ಭೂಮಿ ಲಪಟಾಯಿಸ್ತಾರೆ ಅನ್ನೋದಕ್ಕೆ ಇವ್ರು ಹೇಳ್ಕೊತಾರೆ. ದೊಡ್ಡ ದಂಧೆ ನಡೆಯುತ್ತಿದೆ, ಇದರ ಬಗ್ಗೆ ದೊಡ್ಡ ತನಿಖೆ ಆಗಬೇಕು. ನಮ್ಮ ಅಧಿಕಾರಿಗಳು ಇದಕ್ಕೆ ಮನ್ನಣೆ ಕೊಡಬಾರದು. ನಮ್ಮ ರೈತನ ಭೂಮಿಯನ್ನು ಸ್ವಾಭಿಮಾನವನ್ನು ಕಾಪಾಡಲಿಕ್ಕೆ ಸರ್ಕಾರ ಬದ್ಧವಾಗಬೇಕು. ಏನು ಅವರ ಹಿಂದೆ ಘೋಷಣೆ ಮಾಡಿದ್ದಾರೋ ಇದು ರೈತರ ಮಕ್ಕಳ ಸರ್ಕಾರ, 1 ಎಕರೆ ರೈತರ ಜಮೀನನ್ನು ನಾವು ಕೊಡುವುದಿಲ್ಲ, ರೈತರು ಹಾಳಾಗೋದಕ್ಕೆ ಬಿಡುವುದಿಲ್ಲವೆಂದು ಏನು ಅವರ ಒಂದು ವಚನವನ್ನು ಈ ರಾಜ್ಯದ ಜನತೆಗೆ ಕೊಟ್ಟಿರೋ ಆ ವಚನವನ್ನು ಅವರು ಪಾಲನೆ ಮಾಡಬೇಕು. ಇದೆಲ್ಲ ಅವರ ಭಾಷಣ. ಇಲ್ಲಿ ಫಲವತ್ತಾದ ಭೂಮಿ ಅಂತೆಲ್ಲ ಅವರೇ ಹೇಳ್ಕೊಂಡು ಹೋಗ್ತಾರೆ. ತಾವು ವಚನ ಬದ್ಧರಾಗಿದ್ದೀರಿ, ಈ ರಾಜ್ಯದಲ್ಲಿ ರೈತನನ್ನು ಉಳಿಸುತ್ತೇನೆಂದು ತಾವು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀರಿ. ಪ್ರತಿ ಹಂತದಲ್ಲೂ ಈ ರೈತನನ್ನು ಬದುಕಿಸುತ್ತೇನೆಂದು ಹೇಳಿದ್ದೀರಿ. ರೈತರೇ ನನ್ನ ಉಸಿರು ಎಂದು ಹೇಳಿದ್ದೀರಿ. ಇದೆಲ್ಲ ಭಾಷಣದಲ್ಲಿ ಹೇಳ್ಕೊಂಡು ಹೋದ್ರು ನನ್ನ ಬಗ್ಗೆ. ಇವತ್ತು ಇದು ಮಾಡ್ತಾ ಇರೋ ತಪ್ಪು ಅಂತ ಹೇಳಿ ಇದು ಜಾತಿಗೆ ನಿಮ್ ಮುಂದಿಟ್ಟೆ. ಇಲ್ಲಿ ನನ್ನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರಲ್ಲ, ಕುಮಾರಸ್ವಾಮಿ ಪಿತಾಮಹ ಇದಕ್ಕೆ ಅಂತ ಹೇಳಿ. ಇಲ್ಲಿ ನಿಮಗೆ ಒಂದು ಮಾತು ಹೇಳ್ತೀನಿ, ಇದು ಹೇಳದ್ನಲ್ಲ 2007 ಜುಲೈ 29, 30, 31 ನಡೆದಿರೋ ಚರ್ಚೆ ವಿಧಾನಸಭೆ ಕಲಾಪದಲ್ಲಿ. ಇದಕ್ಕೆ ನಾನೇನು ಉತ್ತರ ಕೊಟ್ಟಿದ್ದೀನಿ? ಅದು ನಾನು ಏನ್ ಹೇಳ್ತೀನಿ, ಯಾವುದಾದ್ರೂ ಭೂ ಸ್ವಾಧೀನ ಮಾಡ್ಬೇಕಾದ್ರೆ ಕೆಲವು ಗೈಡ್ ಲೈನ್ಸ್ ನಾವೇನು ಆಚರಣೆ ಮಾಡಬೇಕು ಅಂತೇಳಿ ಮಾಡಿದೀವಿ ಅಟ್ಟಿನ ಸಂದರ್ಭದಲ್ಲಿ ಅದೆಲ್ಲವನ್ನ ಹೇಳಿ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೇನು ಮಾಡಿದ್ದಾರೆ ಅದನ್ನು ಸಹ ನಾನು ಡೀಟೇಲ್ ಚರ್ಚೆ ಮಾಡಿದ್ದೀನಿ ವಿಧಾನಸಭೆ ಕಲಾಪದಲ್ಲಿ. ಹಿಂದಿನ ಸರ್ಕಾರಗಳಲ್ಲಿ ಏನೇನಾಗಿದೆ ಅಂತ ಹೇಳಿ ದೇವೇಗೌಡರ ಬಗ್ಗೆ ಪಾಪ ಮಾತಾಡಿರ್ತಾರೆ. ರಕ್ತ ಎಲ್ಲ ಬಸ್ದೋಯ್ತಾ ಅಂತ ಸಿದ್ದರಾಮಣ್ಣವ್ರು ಹೇಳಿರ್ತಾರೆ. ಅದನ್ನೇ ಕೊಡ್ತೀನಿ ಬ್ರದರ್. ಏನ್ ಹೇಳ್ತೀನಿ, ನನ್ನನ್ನ ಆಶೀರ್ವಾದ ಮಾತು 89 ಅದು ನಾನು ಅಸೆಂಬ್ಲಿಲಿ ಏನ್ ಹೇಳಿದೀನಿ ಅಂತ ಹೇಳ್ಬಿಡ್ತೀನಿ ಬ್ರದರ್. ಮೇಜರ್ ಪಾಯಿಂಟ್ಸ್ ಹೇಳ್ತೀನಿ ಬ್ರದರ್. ನಾವು ಮಣ್ಣಿನ ಮಕ್ಕಳು ಎಂದು ಹೆಸರು ಹೇಳಿಕೊಂಡು, ರೈತರ ಹೆಸರು ಹೇಳಿಕೊಂಡು ಇಲ್ಲಿ ಅಧಿಕಾರಕ್ಕೆ ಬಂದು ಕುಳಿತಿದ್ದೇವೆ. ರೈತರನ್ನು ಮರೆಯುವ ಕೆಲಸಕ್ಕೆ ಹೋಗಿಲ್ಲ. ಅದನ್ನು ಸದನದ ಸದಸ್ಯರ ಗಮನಕ್ಕೆ ತರಲು ಬಯಸುತ್ತಿದ್ದೇನೆ. ಸ್ವೇಚ್ಛಾಚಾರವಾಗಿ SEZ ವಿಚಾರವಾಗಿ ತೀರ್ಮಾನ ಮಾಡುವುದಕ್ಕೆ ಹೋಗುವುದೂ ಇಲ್ಲ. ಈ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ನಾನು ಬಯಸುತ್ತೇನೆ. 3/3/2006 ಇಸ್ವಿಯಲ್ಲಿ ಕಳೆದ ವರ್ಷ ಮಾರ್ಚ್ ತಿಂಗಳಿನಲ್ಲಿ ನಾವೊಂದು ನಿರ್ಧಾರ ಮಾಡಿದ್ದೇವೆ, ಸುತ್ತೋಲೆ ಹೊರಡಿಸಿದ್ದೇವೆ. KADB ವತಿಯಿಂದ ಕೈಗಾರಿಕಾ ಉದ್ದೇಶಗಳಿಗೆ ಜಮೀನುಗಳನ್ನು ಭೂಸ್ವಾಧೀನ ಮಾಡಲು ಅನುಸರಿಸಬೇಕಾದ ವಿಧಾನಗಳ ಬಗ್ಗೆ ನಾನು ಎಲ್ಲ ಹೇಳುವುದಿಲ್ಲ. ಇಲ್ಲಿ ಕೆಲವು ವಿಷಯಗಳನ್ನು ತರುತ್ತೇನೆ. ಪ್ರಾಥಮಿಕ ಅಧಿಸೂಚನೆ ತಯಾರಿಸುವ ಮೊದಲು ಭೂ ಮಾಲೀಕರಿಂದ ಸರ್ವೆ ನಂಬರ್ ವಾರು ಅಳತೆ ಮಾಡಿಸಿ ಜಂಟಿ ಅಳತೆ ಕಾರ್ಯವನ್ನು ನಿರ್ವಹಿಸಿದ ನಂತರವೇ ಪ್ರಾಥಮಿಕ ಅಧಿಸೂಚನೆ ಹೊರಡಿಸುವುದು. ಇದೆಲ್ಲ ಹೇಳ್ಕೊಂಡು ಹೋಗಿ ಬ್ರದರ್. ಅದು ದೊಡ್ಡವ್ರ ಬಗ್ಗೆ ಮಾತಾಡೋದೆಲ್ಲ ಅದನ್ನೇನು ಬೇಡ, ಚರ್ಚೆ ಮಾಡಲ್ಲ. ಈಗ ನಾವು ಎಲ್ಲಿ ಔಟ್ಸೈಡ್ ನಲ್ಲಿ ಏನು SEZ ಯಾವ್ಯಾವ ಜಿಲ್ಲೆಗಳಲ್ಲಿ ಮಾಡಿದ್ವಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ BMRD ಇಂದ ರಾಮನಗರ ತಾಲೂಕು ಬಿಡಿದಲ್ಲಿ ನಾನು ಈ ಪ್ರಾಜೆಕ್ಟ್ ಬರಬೇಕೆಂದು ಹೇಳಿ ನಮ್ಮ ಅಧಿಕಾರಿಗಳು ಚಿಂತನೆಯನ್ನು ನಡೆಸಿದ್ದಾರೆ.
ಇದರಲ್ಲಿ ರೈತರನ್ನು ಒಕ್ಕಲೆಬ್ಬಿಸಬೇಕೆಂದು ಅಲ್ಲ. ರೈತರು ಬಹಳ ಆಕ್ರೋಶದಲ್ಲಿ ಮಾತನಾಡುತ್ತಿದ್ದಾರೆಂದು ಹೇಳುತ್ತಿದ್ದರು. ನನಗೆ ಓಟು ಕೊಟ್ಟಿರುವಂತ ಪುಣ್ಯಾತ್ಮರು ಅವರು, ನಾನು ಅವರನ್ನು ಒಕ್ಕಲೆಬ್ಬಿಸಿ ಅವರ ಮನಸ್ಸಿಗೆ ನೋವು ಕೊಟ್ಟು ಅಲ್ಲಿ ಟೌನ್ಶಿಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಇವತ್ತು ಅವರು ನನ್ನ ಹತ್ತಿರ ಚರ್ಚೆ ಮಾಡಿದ್ದಾರೆ. ಇವತ್ತು ಕೇವಲ ರಾಜಕೀಯಗೋಸ್ಕರವಾಗಿ ಬೇರೆ ರೀತಿಯಲ್ಲಿ ಬಣ್ಣ ಕಟ್ಟಲಿಕ್ಕೆ ಹೋಗುವ ರೀತಿಯಲ್ಲಿ ಹೋರಾಟ ಮಾಡುವವರಿದ್ದರೆ ನೀವು ಹೋರಾಟವನ್ನು ಮಾಡಬಹುದು. ಟೌನ್ಶಿಪ್ ಮಾಡ್ತಕ್ಕಂಥ ಕೆಲಸ ಇಲ್ಲ ಅಂತಕ್ಕಂಥ ಕ್ಲಿಯರ್ ಆಗಿ ಹೇಳ್ತೀನಿ. ಇದು ಆಗಸ್ಟ್ 1, 2007 ಹೇಳಿರ್ತಕ್ಕಂಥದ್ದು ನಾನು ಅಸೆಂಬ್ಲಿ ಒಳಗೆ. ಇವರ ಎಲ್ಲ ಒಂದು ಪ್ರಶ್ನೆಗಳಿಗೆ ರೈತರ ಭೂಮಿನ ಒಕ್ಕಲೆಬ್ಸಕ್ ಹೋಗಿದ್ದೀರಿ, ಇದೆಲ್ಲ ಹೇಳಿದ್ರಲ್ಲ, ಅಟ್ಯಾಕ್ ಮಾಡೋದ್ರಲ್ಲ ಸಿದ್ದರಾಮಯ್ಯನವರು, ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಎಲ್ಲರೂ ಸಹ. ಅದಕ್ಕೆ ನಾನು ಕೊಟ್ಟಿರ್ತಕ್ಕಂಥ ಅಸೆಂಬ್ಲಿಯ ಪ್ರೊಸೀಡಿಂಗ್ಗಳು ಇಲ್ಲೇ ಇದೆ. ಹೌದು, ಆಗಸ್ಟ್ ನಲ್ಲಿ ಕ್ಲಿಯರ್ ಮಾಡಿದ್ದೀನಿ ನಾನು. ಇದು ಇಲ್ಲಿ ಆಗಸ್ಟ್ ನಲ್ಲಿ ಕ್ಲಿಯರ್ ಆಯ್ತಲ್ಲ ಬ್ರದರ್, ನಾನು ಮಾತು ಹೇಳಿದ್ದೆ. ಅದಾದ್ಮೇಲೆ ಇಲ್ಲಿ ಇದು ನನ್ನ ಪ್ರೊಸೀಡಿಂಗ್ ಇದೆಲ್ಲ ನಡೆದಿರೋದು 2006ರಲ್ಲಿ, 6-7 ನಡೆದಿರೋದು. ಇಲ್ಲಿ 11/6/2007 ನನ್ನ ಪಾತ್ರ ಇಲ್ಲ ಅಷ್ಟೇ. ಈ DLF ಕಂಪನಿ ಇದೆಯಲ್ಲ, 400 ಕೋಟಿ ದುಡ್ಡು ಕಟ್ಟಿದ್ರಲ್ಲ, ಆಮೇಲೆ ಈ ಬಿಡ್ಡಿಂಗ್ ಪ್ರೋಸೆಸ್ ನಲ್ಲಿ ಒಂದು 20 ಜನಕ್ಕೆ ಅರ್ಜಿ ತಗೊಂಡೋಗಿರ್ತಾರೆ. ಬಟ್ ಬಿಡ್ಡಿಂಗ್ ಪ್ರೋಸೆಸ್ ನಲ್ಲಿ ಅರ್ಜಿ ಹಾಕೋದು DLF ಒಬ್ಬನೇ ಅಲ್ವಾ ಸರ್? ಅವನು 400 ಕೋಟಿನ DLF ಸಲ್ಲಿಸಿದ ಬಿಡ್ಡನ್ನ ಒಪ್ಪಿ DLF ಲಿಮಿಟೆಡ್ ಸಂಸ್ಥೆಯನ್ನು ಡೆವಲಪ್ಮೆಂಟ್ ಪಾರ್ಟ್ನರ್ ಆಗಿ ಆದೇಶ ಮಾಡಿರೋದಷ್ಟೇ. ಅದು ಅವನ್ನೇನು ಆದೇಶ ಮಾಡಿದ್ರು, ಇದು ನಾನು ಮುಖ್ಯಮಂತ್ರಿ ಇದ್ದಾಗ ಆಗಿಲ್ಲ, ರಾಷ್ಟ್ರಪತಿಗಳ ಆಡಳಿತ ಇತ್ತಲ್ಲ ಆ ಸಂದರ್ಭದಲ್ಲಿ ಮತ್ತೆ ಅದೆಲ್ಲ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಒಡಂಬಡಿಕೆ ಆಗಿರೋದು ರಾಷ್ಟ್ರಪತಿಗಳ ಆಡಳಿತ ಇದ್ದಾಗ, ರಾಜ್ಯಪಾಲರ ಆಡಳಿತದ ಇದು ನಡೆದಿರ್ತಕ್ಕಂಥದ್ದು. ನಮ್ಮ ಕಾಲದಲ್ಲಿ ಆಗಿಲ್ಲ ಇದು. ನಂತರ 2009ರಲ್ಲಿ ಯಡಿಯೂರಪ್ಪನವರ ಸರ್ಕಾರ ಬಂದು ದುಡ್ಡು ಅವ್ರಿಗೆ ವಾಪಸ್ ಕೊಡ್ತಾರೆ. ಯಾಕೆಂದ್ರೆ ಜಾಗತಿಕ ಆರ್ಥಿಕ ಮಟ್ಟದಲ್ಲಿ ಸ್ವಲ್ಪ ಹಣದ ಕೊರತೆಗಳು ಪ್ರಾರಂಭ ಆಯ್ತಲ್ಲ, ಅದು DLF ಬ್ಯಾಕ್ಔಟ್ ಆದ್ರು. ಬಡ್ಡಿ ಸಮೇತ ಅವರಿಗೆ 2009ರಲ್ಲಿ ದುಡ್ಡು ವಾಪಸ್ ಕೊಟ್ಟರು. ಅದು ಅಲ್ಲಿಗೆ ಮುಗಿದೋದ ಅಧ್ಯಾಯ ಬ್ರದರ್. ಅದು ನಂತರ 10, 11, 12 ಇವೆಲ್ಲ ಇದೆ, ನಿಮಗೆ ಕಾಪಿ ಕೊಟ್ಬಿಡ್ತೀನಿ. ಇಲ್ಲಿ ಪಿತಾಮಹ ಅಂತ ಏನ್ ಹೇಳ್ತಾರೆ, ಸಿದ್ದರಾಮಯ್ಯನವರ ಕಾಲದಲ್ಲಿ ಏನ್ ಮಾಡಿದ್ರು, ಆಮೇಲಿಂದ ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾಡಿದ್ದಾರೆ ಅವ್ರ ಕಾಲದಲ್ಲಿ, ಇವೆಲ್ಲ ಅವರೇ ಕೊಟ್ಬಿಟ್ಟವ್ರೆ. ನಾನು ಈ ಪ್ರೋಗ್ರಾಮ್ ಮಾಡೋದಾದ್ರೆ ಇದನ್ನ ಕಂಟಿನ್ಯೂ ಮಾಡಬೇಕು ಅನ್ನೋದು ನನಗೆ ಉದ್ದೇಶವೇ ಇದ್ದಿದ್ರೆ, ಇವರು ಏನೇನು ಮಾಡಿದ್ದಾರಲ್ಲ 2018ವರೆಗೆ, 18ಗೆ ನಾನು ಮುಖ್ಯಮಂತ್ರಿ ಆದೆ, ವಾರ್ ಫೂಟಲ್ ಮಾಡಿ ಅವತ್ತು ನಾನು ತೀರ್ಮಾನ ಮಾಡುವೆ, ನೋಟಿಫಿಕೇಶನ್ ಮಾಡುವೆ. ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿರೋದು ಯಾವಾಗ? ಪ್ರಿಲಿಮಿನರಿ ನೋಟಿಫಿಕೇಶನ್ 2025 ಮಾರ್ಚ್ ತಿಂಗಳಿನಲ್ಲಿ ಅಲ್ಲಿದೆ ನೋಡಿ. ಪ್ರಿಲಿಮಿನರಿ ನೋಟಿಫಿಕೇಶನ್ ತೆಗೀರಿ ಅಲ್ಲಿ. ಇಲ್ಲಿ ಪ್ರಿಲಿಮಿನರಿ ನೋಟಿಫಿಕೇಶನ್ 25ರಲ್ಲಿ ಮಾಡಿದ್ದು ಇದೇ ಶಿವಕುಮಾರ್ ಅವರ ಘನ ಅಧ್ಯಕ್ಷತೆಯಲ್ಲಿ. ಅಲ್ಲಿವರೆಗೆ ಯಾವುದೇ ರೀತಿಯ ರೈತರ ಭೂಮಿಯನ್ನ ಪಡೆಯತಕ್ಕಂಥ ಪ್ರಿಲಿಮಿನರಿ ನೋಟಿಫಿಕೇಶನ್ ಆಗಿಲ್ಲ. 2025 ಇಸ್ವಿವರೆಗೆ 20 ವರ್ಷದಿಂದ ನಡೀತಾ ಇದೆ ಇದು ಬಿಡದಿ ಟೌನ್ಶಿಪ್. 12/3/2025ಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿರ್ತಕ್ಕಂಥದ್ದು. ಫೈನಲ್ ಈಗ 2026 10/6/2026 ಈಗ ಫೈನಲ್ ನೋಟಿಫಿಕೇಶನ್ ಮಾಡಿದ್ದಾರೆ. ಇಲ್ಲಿ ಅದೆಂತದ್ದು ರೆಡ್ ಝೋನು ಅಂತಾರಲ್ಲ, ಈಗ ಇಲ್ಲೆಲ್ಲ ಇಟ್ಟಿದ್ದೀನಲ್ಲಪ್ಪ. ರೆಡ್ ಝೋನ್ ಅಂದ್ರೆ ಅರ್ಥ ಏನು? ಕುಮಾರಸ್ವಾಮಿ ರೆಡ್ ಝೋನ್ ಯಾಕ ಕೈ ಬಿಡ್ಲಿಲ್ಲ ಇದು ಹೇಳ್ತಾರೆ. ಇಲ್ಲಿ ಪ್ರಶ್ನೆ 2006 ಇಸ್ವಿ ಯಾವೊಂದು
ಮಾಸ್ಟರ್ ಪ್ಲಾನ್ ನಾವು ಮಾಡಬೇಕು ಬೆಂಗಳೂರಿನ ಸುತ್ತಮುತ್ತದಲ್ಲಿ. CDP ಪ್ಲಾನ್ CDP ಪ್ಲಾನು ನಾನು ಮುಖ್ಯಮಂತ್ರಿ ಆಗೋವರೆಗೆ ಹಿಂದೆ ಇದ್ದಂತ ಸರ್ಕಾರಗಳು ಅದನ್ನ ಪ್ರತಿ 15 ವರ್ಷಕ್ಕೊಂದ್ಸಲ ಏನ್ ಮಾಡಬೇಕಾಗಿತ್ತು ಮಾಡಿರಲಿಲ್ಲ.